ವಿಶ್ವಸ್ತ ಮಂಡಳಿಯ ಒಂದು ವಿಭಿನ್ನ ವಿಶಿಷ್ಟ ಪ್ರಯತ್ನಗಳು ಜೀವನವನ್ನು ಸೃಷ್ಟಿಸ್ಕೊಳ್ಳೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಹಾಗಾಗಿ ಈ ಕುಗ್ಗೋದಿದೆಯಲ್ಲ ಬಹಳ ಸಹಜ. ಇಟ್ಸ್ ವೆರಿ ರಿಲೇಟಬಲ್. ನಿಮ್ಗೇನು ಅನ್ಸುತ್ತೆ ನನಗನ್ಸೋದು, ಹಾಗಾಗಿ ಇದನ್ನ ಹೇಳ್ತಾ ಇದ್ದೀನಿ. ಕುಗ್ಗಿದ ನಂತರ ಅಲ್ಲೇ ಉಳಿಬೇಕಾ, ಅದು ಇಸ್ ಅ ಪ್ರಾಬ್ಲಮ್. ಎಲ್ಲರಿಗೂ ಬೇಜಾರಾಗತ್ತೆ. ಬಟ್ ಒಂದು ಅಲೆಯನ್ನು ನೋಡ್ತೀರಾ ಅಲ್ವಾ, ಅಲೆ ಬಗ್ಗೆ ಕೇಳಿದ್ದೀರಾ, ನೋಡಿರ್ತೀರಾ ಅಥವಾ ಕೇಳಿರ್ತೀರಾ? ಶಬ್ದದಲ್ಲಿ ನಿಮಗೆ ಗೋಚರ ಆಗತ್ತೆ, ಅಲೆ ಮೇಲ್ ಹೋಗಿ ಮತ್ತೆ ಕೆಳಗೆ ಬೀಳತ್ತೆ. ಕೆಳಗೆ ಬಿದ್ದ ತಕ್ಷಣ ಅಲ್ಲೇ ಇದ್ಬಿಡತ್ತಾ? ನೋ. ವಾಟ್ ಮೇಕ್ಸ್ ಅ ವೇವ್ ಇಸ್ ಮತ್ತೆ ಅದು ಎದ್ದು ನಿಲ್ಲುತ್ತೆ. ಸೊ ನಿಮಗೆ ಬೇಜಾರಾದಾಗ ಅಥವಾ ಏನೋ ಒಂದು ಡಿಜೆಕ್ಷನ್ ಫೀಲ್ ಆದಾಗ ಈ ಅಲೆಯನ್ನ ನೆನಪಿಸ್ಕೊಡಿ, ನಿಮ್ಮ ಮನಸ್ಸಿನಲ್ಲೇ ಆ ಒಂದು ಚಿತ್ರವನ್ನ ಕಲ್ಪಿಸ್ಕೊಳ್ಳಿ. ಮತ್ತೆ 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 ಅಲೆ ರೀತಿ ನೀವೇನ್ ಮಾಡ್ಬೇಕು, ಎದ್ದೇಳ್ಬೇಕು. ಮಾಡಿದ್ವಿ. 100ಕ್ಕೂ ಅಧಿಕ ಅಪಾಯಿಂಟ್ಮೆಂಟ್ಸ್ ಅವತ್ತು ತಂದಿದ್ವಿ. ಒಬ್ಬರು ಇಬ್ಬರಿಗೂ 2-3 ಅಪಾಯಿಂಟ್ಮೆಂಟ್ ಸಿಕ್ತು. ನಮ್ಮ APS ಮಕ್ಕಳಿಗೂ ಸಿಕ್ಕಿತ್ತು ಅವತ್ತು. ಅದೇ ಥರ ನಾವು ಎಲ್ಲ ಥರ ಪ್ರೋತ್ಸಾಹ ಕೊಡ್ತೀವಿ. ಇನ್ಫ್ಯಾಕ್ಟ್ ಇವತ್ತು ನಮ್ಮದು ಮೀಟಿಂಗ್ ಇರುತ್ತೆ ಎವ್ರಿ ಟ್ಯೂಸ್ಡೇ. ಬಿಕಾಸ್ ಆಫ್ ಬ್ರೈಲ್ ಡೇ ಆ್ಯಂಡ್ ಬಿಕಾಸ್ ಆಫ್ ಆಲ್ ಆಫ್ ಯು, ವಿ ಆಲ್ ಹ್ಯಾವ್ ಡಿವೋಟೆಡ್, ಡೆಡಿಕೇಟೆಡ್ ಆ್ಯಂಡ್ ವಿ ವಾಂಟೆಡ್ ಟು ಕಮ್ ಆ್ಯಂಡ್ ವಿಟ್ನೆಸ್ ದಿಸ್ ಬ್ಯೂಟಿಫುಲ್ ಪ್ರೋಗ್ರಾಮ್. ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಈ ಒಂದು ವ್ಯಕ್ತಿ, ಬಹುಶಃ ಶಕ್ತಿ ಅಂದರೆ ತಪ್ಪಾಗೋದಿಲ್ಲ, ಒಂದು ಆವಿಷ್ಕಾರದ ಮೂಲಕ, ಆಲೋಚನೆಯ ಮೂಲಕ ಇಡೀ ಒಂದು ಸಮುದಾಯಕ್ಕೆ ಬೆಳಕಾಗಿದ್ದಾರೆ. ಅವರಿಗೆ ನಮನವನ್ನು ಹೇಳ್ತಾ ಇದ್ದೇವೆ. ಆಚಾರ್ಯ ಪಾಠಶಾಲೆಯಲ್ಲಿ ಎಲ್ಲರ ಜೊತೆ ಈ ಒಂದು ಸಂಭ್ರಮಾಚರಣೆ ನಡೀತಾ ಇದೆ. ಕೊಡೋದಿರ್ಬೋದು, ಸ್ಕ್ರೈಬ್ಗಳನ್ನು ಒದಗಿಸೋದಿರ್ಬೋದು, ಮತ್ತು ವಿದ್ಯಾರ್ಥಿಗಳಿಗೆ, ಎಸ್ಪೆಷಲಿ ಬ್ಲೈಂಡ್ ವಿದ್ಯಾರ್ಥಿಗಳಿಗೆ ಬುಕ್ಸ್ಗಳನ್ನು ರೀಡಿಂಗ್ ಮಾಡಿಕೊಡೋದಿರ್ಬೋದು, ಅಸೈನ್ಮೆಂಟ್ಗಳನ್ನು ಅವ್ರಿಗೆ PDF ಕಳಿಸೋದಿರ್ಬೋದು. ಈ ಕೆಲಸದ ಜೊತೆಯಲ್ಲಿರೋ ಎಲ್ಲರನ್ನು ಗುರುತಿಸುವಂಥ ಒಂದು ಉತ್ತಮ ಕೆಲಸ ನರ್ಮದಾ ದಿನ ಆಗಿರುತ್ತೆ. ಮತ್ತು ಲೂಯಿ ಬ್ರೈಲ್ ಅವರನ್ನು ಇವತ್ತು ಅವರ ಪುಣ್ಯ ಸ್ಮರಣೆ ಜೊತೆಗೆ ಅವರು 4ನೇ ತಾರೀಕು ಸಂಡೇ ಬಂದಿದ್ದರಿಂದ ಅವತ್ತು ಆಚರಣೆ ಮಾಡೋಕ್ಕಾಗಲಿಲ್ಲ. ಜನವರಿ 6 ಅವರ ಪುಣ್ಯ ಸ್ಮರಣೆ. ಈ ದಿನ ನಾವು ಈ ಕಾರ್ಯಕ್ರಮ ನಡೆಸ್ತಾ ಇರೋದು ತುಂಬ ಹೆಮ್ಮೆಯ ವಿಷಯ.